ಇನ್ನೂ ರೆಡಿ ಆಗ್ತಿದ್ದಾರೆ, ಕಾರ್ ಹತ್ತಿದ್ದೀವಿ ಅಂತ ಎಷ್ಟು ಸುಳ್ಳು ಹೇಳ್ತಿದ್ದಾರೆ. ಮತ್ತೆ ಸಾರಿ ನಿಮ್ಮ ಅಣ್ಣದಲ್ಲ ಮತ್ತೆ ಜಸ್ಟ್ ಇನ್ ಕೇಸ್ ಸೇಮ್ ಬಟ್ ಡಿಫ್ರೆಂಟ್. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ? ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಅಮ್ಮ ಇಲ್ಲಿ ಗೊಣ್ಕೊಂಡು ಕೂತಿದ್ದಾರೆ. ಸೀರೆ ಐರನ್ ಮಾಡಬೇಕಿದ್ರೆ ಹಿಂಗೆ ನೀರು ಚುಮ್ಕಿಸೇನೋ ಐರನ್ ಮಾಡಿ ಅದಕ್ಕೆ ಫುಲ್ ಕರೆ ಆಗಿದೆ. ನಾಳೆ ಮುಹೂರ್ತಕ್ಕೆ ನನಗೆ ಹಾಕೋಕ್ಕೆ ಬಟ್ಟೆ ಇದೆ, ಇಲ್ಲ ಅಂತಲ್ಲ, ಅದನ್ನೇ ನಮ್ಮಮ್ಮ ಬೈತಾರೆ, ಅಷ್ಟೊಂದು ಬಟ್ಟೆ ಇದೆ ಅದು ಅಂದ್ಕೊಂಡು. ಸೊ ಇವಾಗ ನಾನು, ಅಮ್ಮ, ಅಕ್ಕ, ಬಾವ, ಮಮ್ಮಿ ಎಲ್ಲರೂ ನನ್ನ ಕಸಿನ್ ಮದುವೆಗೆ ಹೋಗ್ತಾಯಿದ್ದೀವಿ. ಸೊ ಲೆಟ್ಸ್ ಸಿ ಹೌ ಆರ್ ಡೇ ಗೋಸ್. ಸ್ಟೇ ಟ್ಯೂನ್. ಶಿ ವಿಲ್ ಗೆಟ್ ರೆಡಿ. ಎಸ್. ಆಮೇಲೆ ನಾನು ಎಷ್ಟು ಚೆನ್ನಾಗಿ ಕಾಣ್ತೀನಿ ಎಲ್ಲ ನೋಡಿ ಕಮೆಂಟ್ ಮಾಡಿ. ನಾನು ಇವಾಗಿನ್ನೂ ನೋಡ್ಬಿಟ್ಟು ನಿಂಗೆ ಕಳ್ಸೋಣ ಅಂದ್ಕೊಂಡೆ ಅದನ್ನು. ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ದೇ ಆರ್ ಬ್ಯುಸಿ ಟಾಕಿಂಗ್ ಅಬೌಟ್ ದ ರೀಲ್ಸ್ ಅಲ್ವಾ? ಓಕೆ, ಸ್ಟೇ ಟ್ಯೂನ್. ಬಾಯ್. ಮರುವಿನ ನಾನು ಎಲ್ಲೂ ನೋಡಿಲ್ಲ, ನನ್ನನ್ನು ಮರೆಯಲ್ಲ ಅಷ್ಟೇ. ಐ ಆಮ್ ಸೇಫ್ ಇನ್ ದಟ್ ವೇ. ಒಂದು ಫಂಕ್ಷನ್ಗೆ ಹೋಗ್ಬೇಕಂದ್ರೆ 100 ಪ್ರಾಬ್ಲಮ್ಸ್ ಎಲ್ಲ ಒಂದು ಕಡೆ ಇರಲ್ಲ. 100 ಸತಿ ಎಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ಹೋಗ್ಬೇಕು. ಕೀಸ್ಕಂತ ವಾಚ್ ಹಂಗೆ ಸಾಕ್ತಾರ ಕೇಳಿ. ಈಗ ನೋ ಒಂದೊಂದೇ ಈಗ ನೆನಪಿಸ್ಕೊಂತ. See, I'm the only good person in my family. You guys can see that, right? Yeah. Thank you. Okay. Sorry about the background noises. ಇವಾಗ ನಮ್ಮ ದೊಡ್ಡಮ್ಮನ ಮನೇಲಿದ್ದೀವಿ. ಇಲ್ಲಿಂದ ರೆಡಿಯಾಗಿ ಹೋಗಬೇಕು. ಸೊ I've borrowed Charu's hairband because ನಾನು ನನ್ನ ಹೇರ್ ಬ್ಯಾಂಡ್ ತರೋದು ಮತ್ತೆ. So quickly let's get ready. Tools, brushes. So since Alinda we traveled, I'm just wiping just in case face wash madinu just in case anta. Moisturizer ಇಲ್ಲಿ ಮಿರರ್ ಇದೆ ಈ ಕಡೆ. One minute later. Okay, so moisturizer ಆಗಿದೆ. ಇವಾಗ ಐ ಆಮ್ ಅಪ್ಲೈಯಿಂಗ್ ಕಾಜಲ್. ಕಾಜಲ್ ಮೇಕ್ ಸಚ್ ಅ ಹ್ಯೂಜ್ ಡಿಫ್ರೆನ್ಸ್. ನಾನು ಮುಂಚೆ ಸಿಕ್ಕಾಪಟ್ಟೆ ಕಾಜಲ್ ಹಾಕ್ತಿದ್ದೆ. ನಾನು ಆ್ಯಕ್ಚುಲಿ ಐ ಮೇಕಪ್ ಆದಮೇಲೆ ಕಾಜಲ್ ಹಾಕ್ತೀನಿ. ಬಟ್ ಇವತ್ತು ಕ್ವಿಕ್ ಗೆಟ್ ರೆಡಿ ವಿತ್ ಮೀ. ಸೊ ಓಕೆ, ಈ ಕ್ವಿಕ್ ಅಂದಾಗಲೇ ಐಟಮ್ಸ್ ಎಲ್ಲ ಟಕ್ ಅಂತ ಸಿಗಲ್ಲ, ಪಟ್ ಅಂತ. ಲಾಸ್ಟ್ ಮೂಮೆಂಟಲ್ಲಿ ಔಟ್ಫಿಟ್ ಸೆಲೆಕ್ಟ್ ಮಾಡಿದ. ಸೊ ನಾನು ಮನೆಯಿಂದ ಬರ್ತಾ ಐಟಮ್ಸಲ್ಲಿ ಈ ಗ್ರೀನ್ ಲೈನರ್ ಏನೇನೋ ತಂದೆ. ಐ ಥಾಟ್ ಹೆಂಗೆಂಗೋ ರೆಡಿ ಆಗಬೇಕು ಅಂತ. ಬಟ್ ಲೆಟ್ಸ್ ಸಿ ಮೂಡ್ ಹೆಂಗಿರುತ್ತೆ ಇವಾಗ. ರೈಟ್ ನೌ ಮೈ ಮೂಡ್ ಇಸ್ ಓಕೆ. ಸೊ ಲೆಟ್ಸ್ ಸಿ. ಫಸ್ಟ್ ಮೇಕಪ್ ಮಾಡ್ಕೋತೀನಿ, ದೆನ್ ಐ ವಿಲ್ ಫೋಕಸ್ ಏನು ಮಾಡ್ಬೋದು ಐಗೆ ಅಂತ. ಯಾ, ಅಡ್ವಾಂಟೇಜಸ್ ಆಫ್ ನೋಯಿಂಗ್ ಮೇಕಪ್ ಆ್ಯಂಡ್ ಆಲ್ಸೋ ಡಿಸ್ಅಡ್ವಾಂಟೇಜ್ ಏನಂದರೆ ಎಲ್ರಿಗೂ ರೆಡಿ ಮಾಡಬೇಕು ಅನ್ನೋದು. ಬಟ್ ನಾನು ಹೇಳ್ಬಿಡ್ತೀನಿ, ನನಗೆ ಎಲ್ರಿಗೂ ರೆಡಿ ಮಾಡ್ಕೊಂಡು ಕೂರೋಕ್ಕಾಗಲ್ಲ ಅಂದ್ಬಿಟ್ಟು ನಾನೊಬ್ಬಳೇ ಮಾಡ್ಕೊತ ಇದ್ದೀನಿ. Okay, concealing done. Let's get started with foundation. Very thin base beku, so I'll mix it with my moisturizer. Shit, plate martode taradu. It's okay, I'll use my hands. Okay, one and ಸ್ವಲ್ಪ ಆ್ಯಕ್ಚುಲಿ ನಾನು ಟ್ಯಾನ್ ಆಗಿದ್ದೀನಿ, ಅದಕ್ಕೆ ಒಂದು ಶೇಡ್ ಡಾರ್ಕರ್
ಜೊತೆಗೆ ಒಂದು ಸ್ವಲ್ಪ ಲೈಟ್ ಕನ್ಸೀಲರ್ ಆ್ಯಂಡ್ ಒಂದು ಸ್ವಲ್ಪ ಮಾಯ್ಶ್ಚರೈಸರ್. ಸೊ ಇಟ್ ವುಡ್ ಮೇಕ್ ದ ಬೇಸ್ ಥಿನ್. Now mix it well. ಓಕೆ, ಮೈಕ್ ಆನ್ ಆಗಿದೆಯಾ ಅಂತ ಸಡನ್ನಾಗಿ ನೆನಪಾಯಿತು, ಆನ್ ಆಗಿಲ್ವಾ ಅಂತ. ಯಾ, that's right. Yeah, let's get, this is one of my favorite brushes. Okay, how's all things? ಹಿಂದೆಗಡೆ ಬ್ಯಾಕ್ಗ್ರೌಂಡ್ ವಾಯ್ಸಸ್ ಬರ್ತಾ ಇರುತ್ತೆ. ಲೆಟ್ಸ್ ಮ್ಯೂಟ್ ಇಟ್. ನೈಸ್. ಸೊ ಆ್ಯಕ್ಚುಲಿ ಯಾವ ಬ್ಲಷ್, ಎರಡು ಸಿಮಿಲರ್ ಕಲರ್. ದಿಸ್ ಇಸ್ ಬಿಟ್ ಕ್ರೀಮಿ, ಕೆ ಬ್ಯೂಟಿ ಬ್ಲಷ್. ಲವ್ ಇಟ್. ಸೊ ಲೆಟ್ಸ್ ಗೋ ವಿತ್ ದಿಸ್. ಖಾಲಿ ಆಗಿದೆಯಾ? ವಿ ಸ್ಟಿಲ್ ಹ್ಯಾವ್ ಇಟ್. ನನಗೆ ಏನು ಮಿಸ್ ಮಾಡಿದ್ರು ಬ್ಲಷ್ ಮಿಸ್ ಮಾಡೋಕ್ಕೆ ಇಷ್ಟ ಅಲ್ಲ, ಬಿಕಾಸ್ ಐ ಲವ್ ಬ್ಲಷ್. ಓಕೆ, ಎಸ್, ನಾನು ಮೂಗಿಗೂ ಬ್ಲಷ್ ಹಾಕ್ತೀನಿ ಗೈಸ್, ಚಿನ್ನಿಗೂ ಹಾಕ್ತೀನಿ, ಬಿಕಾಸ್ ಐ ಲವ್ ಇಟ್. ಸೊ ಇವಾಗ ಪೌಡರ್ ಅಪ್ಲೈ ಮಾಡಿದ್ದೀನಿ. ಸೊ ಲೆಟ್ಸ್ ವೆಯ್ಟ್ ಫಾರ್ ಅ ವೈಲ್. ಬರೀ ಬ್ರೌನ್ ಪ್ಯಾಲೆಟ್ ತಂದಿದ್ದೀನಿ ಐಗೆ. ಸೊ ಲೆಟ್ಸ್ ಗೆಟ್ ಐ ಮೇಕಪ್ ಡನ್. ಬೇಸ್ ಕಲರ್, ಕ್ರಿಸ್ಮಸ್ ಸ್ಮಡ್ಜ್ಡ್ ಲೈನರ್ ಲುಕ್ ಕೊಡೋಣ ಅಂದ್ಕೊಂಡಿದ್ದೀನಿ. ಸೊ ಅಪ್ಲೈಯಿಂಗ್ ಸಮ್ ಕಾಜಲ್. ಲೆಟ್ಸ್ ಫಿಕ್ಸ್ ಇಟ್. ಸ್ವಲ್ಪ ಜಾಸ್ತಿ ಆಯಿತು. Wait a second. I do have a smudging brush, I guess. Okay. Yes. I got it. Puff for the rescue. Quickly powder ಎಲ್ಲ ಡಸ್ಟ್ ಮಾಡಿ, ಸೆಟ್ಟಿಂಗ್ ಸ್ಪ್ರೇ ಹಾಕಿ, ಲಿಪ್ಸ್ಟಿಕ್ ಹಾಕಿ, I'm done. So say hi to Mocha guys. Hello. Under eye ಒಂದು ಸ್ವಲ್ಪ I'll smudge for a cleaner look. ಆಮೇಲೆ I'm almost done. Nobody asked you, Didi. Okay, I'll show you guys the finished look. Okay, bye. Iga, let's wear lipstick. ಮುಂಚೆನೇ ಹೈಡ್ರೇಟ್ ಮಾಡ್ಕೊಂಡಿದ್ದೆ, ಲಿಪ್ ಬಾಮ್ ಹಾಕಿ, ಜಸ್ಟ್ ರಿಮೂವಿಂಗ್ ಇಟ್.
ಅದಕ್ಕೆ ಹಾಯ್ ಹೇಳಿ ಹಂಗೆ. ಆಯಿತು ಆಲ್ಮೋಸ್ಟ್. ಫಸ್ಟು ಸೆಟ್ಟಿಂಗ್ ಸ್ಪ್ರೇ ಹಾಕ್ಬಿಡ್ತೀನಿ. ಓಕೆ, ಬ್ರೌನ್ ಕಾಂಬೋ ಚೆನ್ನಾಗಿರುತ್ತೆ. ಬ್ರೌನ್ ಕಾಂಬಿನೇಷನ್. ಸಿಕ್ತು ಕಾಜಲ್ದು ಕ್ಯಾಪ್. ಈಗ ಲೆಟ್ಸ್ ಪುಟ್ ಸಮ್ highlighter. ಆಮೇಲೆ ವಿಲ್ ಫಿಲ್ ದ ಲಿಪ್ಸ್ಟಿಕ್. ಫೇವರೆಟ್ highlighter of MAC. ಡಾರ್ಕ್ ಲೈನರ್ಗೆ ವೇರ್ ಲೈಟ್ ಲಿಪ್ಸ್ಟಿಕ್ ಫಾರ್ ombre effect. I don't know if the light is doing the justice, but yeah. Okay guys, that's it. Meet you in the Madhve Mandapa. Bye-bye. Finally! Get ready with me. This is my purse. Edamma, this is my saree. This is my necklace. This is my overacting look. ರೆಡಿಯಾಗಿ ಎಷ್ಟು ಹೊತ್ತಾಯ್ತು ಜಿಜು? ಎಷ್ಟು ಸುಳ್ಳು ಹೇಳ್ತೀರಾ? ಅರ್ಧ ಗಂಟೆ ಆಯ್ತು. ನಾವಿಬ್ರು ರೆಡಿ ಇದ್ದೀವಿ. ನಮ್ಮ ಮನೇಲಿ ಮಿಕ್ಕಿದ ಎಲ್ಲರೂ ಲೇಟು. ಇನ್ನೂರು ವಾಯ್ಸ್. ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಇನ್ನೂ ರೆಡಿ ಆಗ್ತಿದ್ದಾರೆ, ಕಾರ್ ಹತ್ತಿದ್ದೀವಿ ಅಂತ ಎಷ್ಟು ಸುಳ್ಳು ಹೇಳ್ತಿದ್ದಾರೆ. ವೆರಿ ವೆರಿ ಮಚ್. ನಾನು ಒಬ್ಬನೇ ಸತ್ಯವಂತ ಈ ಫ್ಯಾಮಿಲಿ. ಸರಿ ಹೇಳ್ಬಾರ್ದಿತ್ತು, ಎಡಿಟ್ ಮಾಡ್ಕೊ. ಜಿಜು ನಾನು ಅಂತ ನೋಡಿದೆ. ನಾನು ಅಂತ ಹಿಂಗೆ ನೋಡಿದ್ದು. ನೀನು ಮತ್ತೆ ನಾನು. ಯಾ, ನಿಮ್ಮ ಅಮ್ಮ ಅಕ್ಕ ಕೂಡ 50%. ವಿಡಿಯೋ ನೋಡ್ತಾಳೆ ಅಂತ ಹಿಂಗೆ ಡೌ ಮಾಡ್ತಾ ಇರೋದು. ಓಕೆ, she got ready. This is my outfit. This is my makeup. This is my earrings. Oh, ನನ್ನ ರಿಂಗ್ ತೋರಿಸ್ತೀನಿ ಗೈಸ್. ನನ್ನ ರಿಂಗ್. And look at this. Style. ಮೋಕ ತಿರುಗು. ಫುಲ್ ಸ್ಟೈಲ್ ಹೊಡಿತಾ ಇದೆಯಾ? ಹೂವು ಎಲ್ಲ ಸೇಮ್ ಮ್ಯಾಚಿಂಗ್ ಕಲರ್ ಹಾಕ್ಕೊಂಡು. ನಾನು ರೆಡಿಯಾಗಿ 1 hour ಆಯಿತು. ಅದಕ್ಕೆ ನೀವು ರೆಡಿ ಆಗೋಕ್ಕೆ ಎಷ್ಟೊತ್ತು ತಗೊಂಡ್ರಿ ಹೇಳಿ? ನಾನು ರೆಡಿ ಆಗೋಕ್ಕೆ 20 minutes. What a lie! ನಿಜ 20 minutes ತಗೊಂಡಿದ್ದೀನಿ ರೆಡಿ ಆಗೋಕ್ಕೆ. ರಮ್ಯಾಕ್ಕಮ್ಮನ ಕೈಲಿ ಹೇಳಿಸಿದ್ರೆ ಈಗ 1 hour. ರಮ್ಯಾಕ್ಕಮ್ಮ ಎಷ್ಟು ಗಂಟೆ ತಗೊಂಡಿದ್ದು ನಿಮ್ಮ ತಂಗಿ ರೆಡಿ ಆಗೋಕ್ಕೆ? ನನ್ನ ತಂಗಿ ಸೀರೆ ಪಿನ್ ಮಾಡ್ಕೊಂಡು ಕ್ರಿಂಪಿಂಗ್ ಎಲ್ಲ ಆಗಿತ್ತು. ಅದಕ್ಕೆ ಅದಾದ್ಮೇಲೆ 20 minutes ತಾನೆ. ಓಕೆ, ಲೆಟ್ಸ್ ಗೋ. ಬೇಗ ಬನ್ನಿ ಹೋಗೋಣ ಪ್ಲೀಸ್. ಎಸ್, ಟಾಸ್ಕ್ ಏನು ಗೊತ್ತಾ ನನಗೆ? ಈ ಪರ್ದೆನ ಎತ್ಕೊಂಡು ಓಡಾಡೋದು ಇಸ್ ದ ಟಾಸ್ಕ್. ಅದಕ್ಕೆ ನನ್ನ ಫೋನ್ ನಿಮ್ಮ ಕೈಲೇ ಇರಲಿ. ಸೊ ಐ ವಿಲ್ ಹ್ಯಾವ್ ಟು ಕ್ಯಾರಿ ದ ವೆಪನ್. ಅಯ್ಯಯ್ಯ. ಓಕೆ, ಲೆಟ್ಸ್ ಗೋ. ಬಾಯ್. ಲಾಸ್ಟ್ ಟೈಮು ಎಂಗೇಜ್ಮೆಂಟಲ್ಲಿ ವ್ಲಾಗ್ ಹಾಕಿದ್ನಲ್ಲ, ಅದ್ರಲ್ಲಿ ನಮ್ಮ ಅಣ್ಣ ಅಷ್ಟು ಕಾಣಿಸಿರ್ಲಿಲ್ಲ ಅವನದೇ ಎಂಗೇಜ್ಮೆಂಟು. ನಿಮ್ಮ ಅಣ್ಣನ ಎಂಗೇಜ್ಮೆಂಟಲ್ಲಿ ನಿಮ್ಮ ಅಣ್ಣನೇ ಕಾಣ್ತಿಲ್ವಲ್ಲ ಅಷ್ಟು ಅಂತ. ಎಕ್ಸಾಕ್ಟ್ಲಿ, ಅದಕ್ಕೆ ನನ್ನ ಬ್ಲಾಗಲ್ಲೆಲ್ಲ ಫುಲ್ ಇರಲ್ಲ ಅಂತ. ಸೊ ಇವತ್ತಾದರೂ ಒಂದು ಸ್ವಲ್ಪ ಫುಟೇಜ್ ಕವರ್ ಮಾಡೋಣ. ವಾಟ್ ಯು ಸೇ? ಯಾ, ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ
ಚೆನ್ನಾಗಿಲ್ಲ ಚೆನ್ನಾಗಿದೆ ನಿಮ್ಮ ಅಕ್ಕ. ಹಾಂ, ಸೊ ಲೆಟ್ಸ್ ಸಿ ಲೈಟಿಂಗ್ ಕಾಣಿಸ್ತಾ ಇದೆ. ನಮ್ಮ ಅದಕ್ಕೆ ನೋಡಿ ಮಾತಾಡ್ತಿದ್ದಾರೆ ಫೋನಲ್ಲಿ. ಎಲ್ಲಿದ್ದೀರಾ ಹೇಳ್ರಿ ನೀವು? ಏನು ಸುಮ್ಮನೆ ಒಂದು ಔಟ್ಫಿಟ್ ಚೆಕ್ ಮಾಡ್ತಾ ಇದೆಯಾ? ನೈಸ್. 1 ವರ್ಷ ಆಗ್ತಾ ಬಂತು ನಿಮ್ಮಿಬ್ರು ಮದುವೆ. ಅಯ್ಯಯ್ಯೋ ಅಯ್ಯಯ್ಯೋ. ಹಂಗೆ ಅನಿಸ್ತೀವ? ನೆನ್ನೆ ಮೊನ್ನೆ ಮದುವೆ ಆಗಿರೋ ಥರ ನೀನು ಹೆಂಗೆ ಅನಿಸ್ತಿದೆ? ನೈಸ್ ಜೋಕ್, ಪ್ಲೀಸ್ ಡೋಂಟ್ ಡೂ ಇಟ್ ಅಗೇನ್. ಸಮಾಧಾನ ಮಾಡ್ಕೊತಾ ಇದ್ದೀನಿ ಅಷ್ಟೇ. 1 ವರ್ಷದಿಂದ ಅನುಭವಿಸ್ತಿಲ್ಲ ಅಂತ. ಹಾಯ್, ಹಲೋ. ಇದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಾದರೂ ಕಾಪಿ ರೈಟ್ ಬರುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ಹೆಂಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತೀನಿ. ಸೇಮ್ ಟು ಯು. ನನ್ನ ತಂಗಿ ನೋಡಿ ಫುಲ್ ಮಿಂಚ್ತಾ ಇದ್ದಾಳೆ ಸುಂದ್ರಿ. ವೆರಿ ನೈಸ್, ಪ್ರಿಟಿ ಔಟ್ಫಿಟ್. ಥ್ಯಾಂಕ್ ಯು. ಚಂದ ಇದೆ. ಮದುವೆ ಸಾರಿ, ನಿಮ್ಮ ಅಣ್ಣದಲ್ಲ ಮದುವೆ. ಇನ್ ಕೇಸ್ ನೀವು ನೋಡಿ ತಗೊಳಕ್ಕಾಗಿಲ್ಲ ನೋಡಿ, ಅವನು ಮದುವೆಗಳು. ನಾನು ಆಂಟಿ ಅಂತ ಅತ್ತೇನು ಅದಕ್ಕೇನು ಆಂಟಿ ಅಂತ. ಏ ಪ್ರಿಯಲ್ಲಿ ಔಟ್ಫಿಟ್ ತೋರ್ಸು. ಹಿಂದೋಗು. ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ವಾವ್, ಕರೆಕ್ಟ್. ಪರ್ಪಲ್ ಕಲರ್. ನೆಕ್ಸ್ಟ್ ಯಾರ್ದಾದ್ರೂ ಮದುವೆ ಚೆನ್ನಾಗಿ ಬೀಳಂಗ್ ತೆಗಿ. ಇರು ಒಂದು ನಿಮಿಷ, ಒಂದು ಸ್ವಲ್ಪ. ಹಾಂ, ಏನು ಹೇಳು ಏನಾದರೂ. ಏನು ಹೇಳ್ಬೇಕು ಹೇಳು? ನಾನು ಎಷ್ಟು ಒಳ್ಳೆವಾಗ ಮಗನ ಮದ್ವೆಗೆ ಬಂದಿದ್ದೀನಿ. ನೆಕ್ಸ್ಟ್ ನನ್ನ ಮಗಳು ಮದ್ವೆ. ಇವಾಗ ಮಗನ ಮದ್ವೆಗೆ ಬಂದಿದ್ದೀವಿ. ನೆಕ್ಸ್ಟ್ ನಮ್ಮ ಹಸು ಮದ್ವೆ. ಮದುವೆ ಇನ್ನು 3 ವರ್ಷ ಆಗಲ್ಲ. 3 ವರ್ಷ ನಿನಗೆ ಅಷ್ಟು ಆಸೆ ಇದ್ರೆ ಅಯ್ಯನ ಹತ್ರ ಮಾತಾಡ್ತೀನಿ, ಇನ್ನೊಂದ್ಸತಿ ಮದುವೆ ಆಗು. ಅಲ್ಲ ನಮ್ಮ ಅಮ್ಮ, ನಾನು ಇನ್ನೂ 3 ವರ್ಷ. 3 ವರ್ಷದವರೆಗೂ ಮದುವೆ ದೊಡ್ಡಮ್ಮ ನನ್ಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ತಾನೇ ಮದುವೆ ಆಗಬೇಕು. ಇವ್ರ ಮಾತೆಲ್ಲ ಕೇಳ್ಕೊಂಡು ಯಾರು ಬೇಗ. ಹಾಂ ಮಾಡ್ರಿ, ಪ್ರಿಯಂಗ್ ಮಾಡು. ನನಗೇನು ಬೇಜಾರಿಲ್ಲ. ಪ್ರಿಯಂಗ್ 20 ವರ್ಷಕ್ಕೆ ಮಾಡೋಕ್ಕಾಯ್ತದ? ಅಯ್ಯೋ, ನನಗೆ 25 ವರ್ಷಕ್ಕೆ ಮಾಡೋಕ್ಕಾಯ್ತದ? 25 ವರ್ಷಕ್ಕೆ ಕರೆ. ನಿನಗೆ ಬೇಕು ಅಂದರೆ ಕೇಳಿಲಿ, ನಿನಗೆ ಬೇಕು ಅಂದರೆ ಇನ್ನೊಂದ್ಸತಿ ಮದುವೆ ಆಗು ಆಂಟಿ. ಸರಿ ಆಯ್ತು ಮಾಡಿ. ದೊಡ್ಡಮ್ಮ 18 ವರ್ಷ, ಆಂಟಿ 18 ವರ್ಷ. ನಾವು ಎಲ್ಲ ಬೇಗ ಆಗಿದ್ದೀವಿ. ಇವ್ರನ್ನೆಲ್ಲ ಮದುವೆ ಮನೆಗೆ ಒಳಗೆ ಬಿಡಬಾರ್ದು. ನೆಕ್ಸ್ಟು ಹಸು ಮದುವೆಗೆ ನನಗೆ ಹಸುನೇ ಸೀರೆ ಕೊಡಿಸೋದು ಬರೋ. ಸೀರೆ ಎಲ್ಲ ಕೊಡ್ಸೋಣ. ಮದುವೆಯಲ್ಲಿ ಬರೀ ರಿಜಿಸ್ಟರ್ ಮ್ಯಾರೇಜ್ ಆಗ್ತಿದ್ದೀನಿ. ಫೋಟೋ ಸೆಷನ್ ಮುಗೀತಾ? ರಿಸರ್ವಿಂಗ್ ಅಂತೆ. ನನಗೆ ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಫೋಟೋ ತೆಗ್ಸ್ಕೊಂಡ್ಬರ್ತೀನಿ ಅಂತ ಹೋದ್ಲು, ಗೊತ್ತಾ? ನೋಡು, ನಾನು ಹೊಟ್ಟೆ ಹಸಿಗಿಂತ ನಿನ್ನ ಮಗಳು ಫೋಟೋ ಇಂಪಾರ್ಟೆಂಟ್. ಅಲ್ಲಿ ಯಾವುದು ಫೋಟೋ ಚೆನ್ನಾಗಿ ಬರಲಿಲ್ಲ, ನೀನಿಲ್ಲ ಅಂತ ಬೇಜಾರಲ್ಲಿ. ಹಿಂಗೆ ನೋಡು. ನಾನು ಸ್ವೀಟು, ನಾನು ತಿನ್ನೋದು ಸ್ವೀಟ್. ಏನು? ನಾನು ಸ್ವೀಟು, ನಾನು ತಿನ್ನೋದು ಸ್ವೀಟ್. ನಡೀತಾ ಡೋವು, ನೀನು ಡೋವು ಮಾಡ್ತಿರೋದು ಡೋವು ಫುಲ್. 1 ಮಂತಿಂದ ನಿಮ್ಮ ಜೀಜು ಒಂದು ವ್ಲಾಗ್ ರೆಕಾರ್ಡ್ ಮಾಡಿಲ್ಲ. ಯಾಕೆ ಜೀಜು? ಮಾಡಬೇಕು ಅಷ್ಟು ಮಾಡೋಕ್ಕಾಗ್ತಿಲ್ಲ. ಆ್ಯನಿವರ್ಸರಿ ಇಂಥ ಒಳ್ಳೊಳ್ಳೆ ಕ್ಯಾಮ್ರಾಗಳು ತಗೊಂಡು ಮಾಡೋಣ ಅಂತ. ಓಕೆ, ಥ್ಯಾಂಕ್ಸ್. ಇವಾಗ ಇವರಿಬ್ರು ಫೋಟೋ. ಓಕೆ ಬಾಯ್. ಓ, ನಾವು ಮಾಡಿಲ್ವಾ ಇಷ್ಟೊತ್ತು? ಓಕೆ ಓಕೆ ಬಾಯ್. ಅಷ್ಟೇ, ಇಲ್ಲಿಗೆ ರಿಸೆಪ್ಷನ್ ವ್ಲಾಗ್ನ ಅಂದರೆ ರಿಸೆಪ್ಷನ್ ಪಾರ್ಟ್ನ ಮುಗಿಸ್ತಾ ಇದ್ದೀನಿ. ಅಂತ ಪರಿ ಏನೂ ಮಾಡಿಲ್ಲ. ಬಂದ್ವಿ, ತಿಂದ್ವಿ, ಹೋಗಿದ್ದು ಫೋಟೋಸ್ ತೆಗ್ಸ್ಕೊಂಡಿಲ್ಲ. ಹೋಗಿ ತೆಗ್ಸ್ಕೊಂಡು ಆಮೇಲೆ ನಾಳಿದ್ದು ಅಂತ ಬಂತದ್ದು. ನಾಳೆದು ಐ ರೆಕಾರ್ಡ್ ವ್ಲಾಗ್ ಆ್ಯಂಡ್ ಪೋಸ್ಟ್ ಇಟ್. ಸ್ಟೇ ಟ್ಯೂನ್ಡ್. ಟಾಟಾ, ಬಾಯ್ ಬಾಯ್.
ದುಡ್ಡು ಎಲ್ಲೋಗಿದ್ದೆ? ಎಲ್ಲೋಗಿದ್ದೆ ನೀನು? ನನ್ಗಲ್ಲ ಕಣಮ್ಮ. ಏನು ಇಸ್ಕೊಳಕ್ ಹೋಗಿದ್ದು ಕೇಳು. ದುಡ್ಡು ಇಸ್ಕೊಳಕ್ ಹೋಗಿದ್ದ? ಮತ್ತೆ ಏನು ಕಾರ್ಡ್ ಇಸ್ಕೊಳಕ್ ಹೋಗಿದ್ದೆ? ಮೂಯಿ ಕಾರ್ಡ ಉಂಡಿ ಒಳಗೆ ಹಾಕ್ತಿದ್ದ? ಇಸ್ಕೊಂಡ್ ಬರ್ಬೇಕು ತಾನೆ, ಖರ್ಚಿಗೆ ದುಡ್ಡಾಗಿರೋದು ಅಲ್ವಾ ಮೋಕ? ನಿಂತಿರೋಕಲ್ಲೂ ಖರ್ಚಿಗೆ ದುಡ್ಡಾಗಿರೋದು ಮಗಿಗೆ. ಐಸ್ ಕ್ರೀಮ್ ತಿನ್ನಕ್ ಬಂದಿದ್ದೀವಿ. ಐಸ್ ಕ್ರೀಮ್ ಮದುವೆ ಮನೇಲಿ ಐಸ್ ಕ್ರೀಮ್ ತಿಂದಿಲ್ಲ ಅಂತೆ ನಮ್ಮ ಭಾವ, ಅದಕ್ಕೋಸ್ಕರ ಐಸ್ ಕ್ರೀಮ್ ನಾನು ತಿನ್ನಲ್ಲ, ಇವರಿಬ್ರೆ. ಬಾಯ್ ಮಾಡಿ ನನ್ನ ಬ್ಲಾಗಿಗೆ. ಕಳ್ಸೋದು ಏನು ಇದ್ರನ್ನ ಮದುವೆ ಮಾಡಿ ಕಳಿಸ್ಬಿಟ್ಟಿದ್ದೀವಲ್ಲ, ಅದಕ್ಕೆ ನಾನು ಇದು ಮನೇಲಿ ಇರುತ್ತಲ್ಲ, ಯಾವಾಗ ಮುಚ್ಕೊಡ್ತೀನಿ, ಅದಕ್ಕೆ ಯಾವಾಗೋ ಒಂದ್ಸರಿ ಕೊಡೋದು. ಹಂಗಂದ್ರು ಹ್ಯಾಪು ಸುಸುನು ಮನೇಲೇ ಇರ್ತಾರೆ, ಬಟ್ ಅವ್ರಿಗೆ ಜಾಸ್ತಿ ಮುದ್ದು ಮಾಡ್ತೀರಾ? ಗಂಡು ಮಕ್ಳು ನನ್ನ ಮಕ್ಕಳು. ಪಾರ್ಶಾಲಿಟಿ ಗೈಸ್. ಡನ್ ವಿತ್ ದ ಡೇ. ಈಗ ಮೇಕಪ್ ರಿಮೂವ್ ಮಾಡಬೇಕು. ಐ ಲವ್ ಹೇಗಿದೆ ನನ್ನ ಮೇಕಪ್ ಇಂಪ್ಯಾಕ್ಟ್ ಅಂತ. ವೆರಿ ನೈಸ್. ಐ ಲವ್ ಇಟ್. ಈಗ ಮೇಕಪ್ ರಿಮೂವ್ ಮಾಡಿ ಸ್ಕಿನ್ ಕೇರ್ ಮಾಡಿಕೊಂಡು ಮಲ್ಕೋಬೇಕು. ಓಕೆ ಬಾಯ್, ಗುಡ್ ನೈಟ್, ಮೀಟ್ ಯು ಟುಮಾರೋ. ಲವ್ ಲವ್. The next morning. ಲೂಸ್ ತಿಮ್ಮಿ ಥರ ಕಾಣಿಸ್ತಾ ಇದ್ದೀನಿ. ಅದು ಇರೋದು ಹಂಗೆ ನೀನು. ಥ್ಯಾಂಕ್ಸ್ ಬೆಹನ್, ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್ಸ್. ಅದು ನೀನು ಹೇಳ್ತಿರ್ತಿಯಲ್ಲ, ನೀನಾದ್ಮೇಲೆ ಹುಟ್ಟಿದ್ದೀನಿ ಅಂತ, ಸೊ ನೀನು ಹೆಂಗಿರ್ತೀವಿ ನಾನು ಹಂಗೆ ಇರ್ತೀನಿ. ನಾನು ಆಲ್ರೆಡಿ ನೋಡಿ ಇಷ್ಟು ಚಂದ ರೆಡಿಯಾಗಿದ್ದೀನಿ. ಅದೇ ಔಟ್ಫಿಟ್ ಒಂದು ಚೇಂಜ್ ಮಾಡಬೇಕು. ನನಗೆ ನಾನೇ ಹೇಳ್ಕೊತಿದ್ದೀನಿ, ಚೆನ್ನಾಗಿ ಕಾಣಿಸ್ತಿದ್ದೀನಿ. ಬಿಕಾಸ್ ಅದು ಫ್ಯಾಕ್ಟ್. ನನಗೆ ನಾನೇ ಸುಮ್ಮನೆ ಹೇಳ್ಕೊಳ್ಳೋದು. ನಾನು ರೆಡಿಯಾಗಿ ವೆಯ್ಟ್ ಮಾಡ್ತಿರೋ ನಮ್ಮ ಯಜಮಾನರು ಇನ್ನೂ ಸ್ನಾನ ಮಾಡೋಕ್ಕೆ 1 hour ಹಿಂದೆ ಎಬ್ಬಿಸಿರೋದು, ಇನ್ನೂ ಬಂದಿಲ್ಲ. ವೆಯ್ಟ್ ಮಾಡ್ತಾಯಿದ್ದೆ. ಸ್ನಾನ ಮಾಡೋಕ್ಕೆ ಎಬ್ಬಿಸೋದು 1 hour, ಎಬ್ಬಿಸಾದ್ಮೇಲೆ ಸ್ನಾನಕ್ಕೆ ಹೋಗೋದು 1 hour, ನಾವು ಬರೋದು 1 hour. ಏನು ಮಾಡೋದು? ನಮ್ಮ ಮನೇಲಿ ನನಗಿಂತ ಲೇಟಾಗಿ ರೆಡಿ ಆಗೋದು ನಮ್ಮ ಯಜಮಾನ್ರೆ. ವೆಯ್ಟ್ ಮಾಡ್ತಾಯಿದ್ವಿ. ನಾವೆಲ್ಲ ಹುಡುಗಿರೆಲ್ಲ ರೆಡಿಯಾಗಿದ್ದೀವಿ, ಅವರೊಬ್ಬರು ಇನ್ನೂ ರೆಡಿಯಾಗಿ ಹಿಡ್ದಿಲ್ಲ. ಏನು ಮಾಡೋದು ನೋಡೋಣ, ಬರಲಿ. One eternity later. ಕಾರಲ್ಲಿ ನಾವು ಟೈಮ್ ವೇಸ್ಟ್ ಮಾಡ್ದಿರ ಅರ್ಧ ಮೇಕಪ್ ಮಾಡ್ಕೊಂಡಿದ್ದೀವಿ. ಸರಿ, ಈಗ ಹೋಗಿ ಚೆಕ್ ಮಾಡಬೇಕು. ಕಾರಲ್ಲಿ ಗೊತ್ತಾಗಲಿಲ್ಲ, ಚಿಕ್ಕ ಮಿರರ್ ಇತ್ತು. ಅತ್ತೆ ಮತ್ತು ಸೊಸೆ ಇಬ್ಬರು ರೆಡಿ. ಇನ್ನು ನಮ್ಮ ಅತ್ತಿಗೆಯರೆಲ್ಲ ರೆಡಿ ಆಗಬೇಕು, ನಮ್ಮಮ್ಮ ರೆಡಿ ಆಗಬೇಕು. ದೀಸ್ ಪೀಪಲ್ ಯಾವಾಗಲೂ ಲೇಟ್ ಮಾಡ್ತಾರೆ. ಅದ ಚಂದ್ರಮ್ಮ, ಅತ್ತೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಪ್ಪ. ಕಿಶಿ, ಥ್ಯಾಂಕ್ ಯು, ಲವ್ ಯು. ಕಿಸಿ ಕೊಡು ಕ್ಯಾಮ್ರಾಗೆ. ಅಮೋತೇಶನ ಅಶ್ವತೇಶನ? ಒಬ್ರು ಹೇಳ್ಬೇಕು, ಹೇಳಪ್ಪ. ಅಮ್ಮೋತೆ ನೋಡ್ತಾ ಇಲ್ಲ, ಹೇಳು. ನೋಡು ಹಿಂದೆ ನೋಡು, ಅಮ್ಮೋತೆ ಏನು ನೋಡ್ತಾ ಇಲ್ಲ, ಒಳಗೆ ಹೊರಟೋದ್ಲು. ಸ್ಲೋ ಆಗಿ ಹೇಳು, ಸ್ಲೋ ಆಗಿ ಹೇಳು, ಮೆತ್ತಗೆ ಹೇಳು, ನನ್ನ ಕಿವಿಲಿ ಹೇಳು. ಹೇರ್ ಸ್ಟೈಲ್ ಚೇಂಜ್ ಮಾಡಿದೆ. ಐ ಮೀನ್ ನಾಟ್ ಮೇಜರ್ ಚೇಂಜಸ್, ಬಟ್ ಯಾ. ಈಗಲಿಂದನೇ ಪ್ರಾಕ್ಟೀಸ್ ಮಾಡ್ತಾ ಇದೆಯಾ ಮದುವೆ ಗಂಡಿಗೆ? ಹಾಂ, ಎಲ್ಲ ಮುಖ ತೋರಿಸು ಒಂದು ಸ್ವಲ್ಪ ಬಿಸಿಲಲ್ಲಿ. ಚೆನ್ನಾಗಿ ಕಾಣಿಸ್ತಿದ್ಯಾ ಅಣ್ಣ? ಯಾರಾದರೂ ಹುಡುಗಿ ಇದ್ರೆ ನೋಡಿಕೊ. ನಮ್ಮ ಅಣ್ಣನ ಹೋಲ್ ಪ್ಲಾನ್ ಅದು, ಚೆನ್ನಾಗಿರೋ ಹುಡುಗಿರಿದ್ರೆ ಹಂಗೆ. ನಮ್ಮ ಅಣ್ಣನ ಮದುವೆ ಮುಗೀತು, ಅಕ್ಷತೆ ಹಾಕ್ಬಿಟ್ಟು ಈಚೆ ಬಂದ್ವಿ ಒಂದು ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡ್ಕೊಳ್ಳೋಕ್ಕೆ. ಅಮ್ಮ ಅಕ್ಕ ಇಸ್ ದ ಫೋಟೋಗ್ರಾಫರ್, ನಮ್ಮ ಭಾವ ಇಸ್ ದ ಬ್ಲಾಗರ್. ನಾವು ಇದು ತಿರುಗಿಸೋದು.
ಹಾಂ ಹತ್ತಿರ ರೆಡಿ ಗರ್ಲ್ 3x ಮತ್ತು 2x. ಫಸ್ಟ್ ಟೈಮ್ ಟೇಕಿಂಗ್ 3x. ಅಶು ಹೆಂಗನಿಸ್ತು ನಿಮ್ಮ ಅಣ್ಣನ ಮದುವೆ ನೋಡಿ? ಭಯ ಆಗ್ತಿತ್ತು, ಅವ್ರಿಗೆ ಭಯ ಆಗ್ತಿತ್ತು, ಸೊ ನನಗೂ ಭಯ ಆಗ್ತಿತ್ತು. ನಾವು ಯಾವಾಗ ನಿನ್ನ ಮದುವೆಲಿ ಹಿಂಗೆ ಆಚೆ ಬಂದು ಫೋಟೋಸ್ ಎಲ್ಲ ತಗೊಳ್ಳೋದು? ಆಚೆ ಬಂದು ಫೋಟೋ ಹಾಂ, ನೀವು ಆಚೆ ಬಂದು ಫೋಟೋ ತಗೋತೀರಾ ನನ್ನ ಮದುವೆಲಿ? ಹಾಂ ಸಾರಿ ತಪ್ಪಾಯ್ತು, ಈ ಕ್ವಶನ್ ಎಡಿಟ್ ಡಿಲೀಟ್. ಇದೆಲ್ಲ ಬೇಕಾ ನಿಂಗೆ? ಬ್ಲಾಗ್ ಮಾಡಷ್ಟೇ. ಅಮ್ಮ ನೀವು ನನ್ನ ಅಡಾಪ್ಟ್ ಮಾಡಿರೋದಂತ ಪಕ್ಕ ಅನಿಸ್ತದೆ, ಯಾಕಂದರೆ ನಾನು ಚೆನ್ನಾಗಿದ್ದೀನಿ. ಅವಾಗ ಅನಿಸುತ್ತೆ, ಮಿಕ್ಕಿ ಟೈಮಲ್ಲಿ ಏನು ಅನ್ಸಲ್ಲ ಅಮ್ಮ. ಹಿಂಗೆ ನೋಡ್ತೀನಲ್ಲ ಅವಾಗ, ಓ ನಾನು ಇವ್ರೆಲ್ರಿಗಿಂತ ಚೆನ್ನಾಗಿದ್ದೀನಲ್ಲ, ಸೊ ಮೇ ಬಿ ನನ್ನ ಇವ್ರಿಗೆ ಅಡಾಪ್ಟ್ ಮಾಡಿರೋದೇ ನಿಜ ಇರ್ಬೋದು ಅಂತ ಅಲ್ವಾ? ಹಾಸ್ಪಿಟ್ಲಲ್ಲಿ ದುಡ್ಡು ಕೊಟ್ಟು ಅಡಾಪ್ಟ್ ಮಾಡ್ಕೊಂಬಂದಿದ್ವಿ. ಆಪ್ಷನ್ ಇತ್ತು ಅಂತ ನನ್ನಂತ ಚೆನ್ನಾಗಿರೋ ಮಗುನ ಅಡಾಪ್ಟ್ ಮಾಡ್ಕೊಂಡು ಕೊಟ್ಟು ಕಾಸು ಕೊಡ್ತಿರೋದು, ಮನೇಲಿ ಕೂತ್ಕೊಂಡು ಅಳೋದು. ನಿನ್ನೆ ಎಕ್ಸ್ಕ್ಯೂಸ್ ಮೀ, ಜಸ್ಟ್ ಇನ್ ಕೇಸ್. ಸೇಮ್ ಬಟ್ ಡಿಫ್ರೆಂಟ್. ನಮಗೆಲ್ಲ ಗೊತ್ತಾಗೋಯ್ತು. ವ್ಯಾಲೆಂಟೈನ್ಸ್ ಡೇ ದಿವಸ ವ್ಯಾಲೆಂಟೈನ್ಸ್ ಸಿಕ್ಕಿದೆ. ವ್ಯಾಲೆಂಟೈನ್ಸ್ ಡೇ ದಿವಸ ಈ ವಿಡಿಯೋ ಹಾಕು ಪ್ಲೀಸ್. ರಿಯೋ ನೋಡಿ ಮ್ಯಾಚಿಂಗ್ ನನಗೆ ಹಾಗೆ ಎಲ್ಲ ಮಾಡೋಕ್ಕಾಗಲ್ಲ. ಏನಾಗ್ತಾ ಇದೆ ಅಂತ ಒಂದು ಪ್ರೋಸೆಸ್ ಮಾಡ್ಕೊಳಕ್ಕೆ ಟೈಮ್. ಯಾಕೆ ಎಲ್ಲರೂ ಹಿಂಗೆ ಪಿ ಡುಮ್ ಅಂತವ್ರೆ? ಅವನಪ್ಪ ಬನ್ನಿ. ಅದು ಯಾವುದೋ ವಿಡಿಯೋ ಬರುತ್ತೆ, ಎಲ್ಲಾದರೂ ನನ್ನ ಮನೆ ಬಿಟ್ಟು ಈಚೆ ಹಾಕ್ಬಿಟ್ಟಿದಾರ ಅಂತ ಅನ್ಕೊಂತಾರೆ. ನಾನು ರಿಯೋ ಮ್ಯಾಚಿಂಗ್ ರಿಯೋ ಸೇ ಹಾಯ್. ಕಣ್ಣಲ್ಲಿ ಯಾಕೋ ನೀರು ಬರ್ತಾವ. ಅಳ್ತವನೆ ಪ್ರತಾಪಣ್ಣ ನನಗಿಂತ ಮುಂಚೆ ಮದುವೆ ಆಗ್ತಾವನಲ್ಲ, ನನ್ನ ಮದುವೆ ಯಾವಾಗ ಅಂತ. Whenever you say okay. ನೋ No ಅಂದ್ಬಿಟ್ಟ, ನೋ ಅಂದ್ಬಿಟ್ಟ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಅಶೋ ಏನು ಹೇಳ್ತೀನಿ ಇದೆಯಾ ರೀಲ್ಗೆ ಮೇಲು ನಾನು ನಮ್ಮ ಪುಂಡು ಕೂತಿದ್ದೀವಿ, ಬಿಕಾಸ್ ಎರಡೇ ಸೀಟ್ ಇತ್ತು. ಮದುವೆ ಮುಗೀತು ಅಷ್ಟೇ, ಈಗ ವಾಪಸ್ ಮನೆಗೆ. ಟಾಟಾ ಬಾಯ್, ಟೇಕ್ ಕೇರ್.